ಸ್ಟ್ರೋಕ್ ನವೆಂಬರಲ್ಲಿ. ಓಕೆ. ರೈಟ್ ಹೆಮಿಪ್ಲೇಜಿಯಾ ಆಗಿತ್ತು. ಸೊ ಅಪೋಲೋಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್, ದ ಬೇಸಿಕ್ ಟ್ರೀಟ್ಮೆಂಟ್, ಮೆಡಿಕಲ್ ಮ್ಯಾನೇಜ್ಮೆಂಟ್ ಎಲ್ಲ ಆಗಿತ್ತು. ಸೊ ಒಂದ್ಸಲಿ ಬ್ಯಾಂಗ್ಳೂರ್ ಕೂಡ ಹೋಗಿ ಬಂದಿದ್ವಿ, ಬಟ್ ದೇರ್ ಇಸ್ ನೋ ಇಂಪ್ರೂವ್ಮೆಂಟ್ ಈವನ್ ಆಫ್ಟರ್ ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್. ಸೊ ದಟ್ಸ್ ವೈ ವಿ ರೆಕಮೆಂಡ್, ಲೈಕ್ somebody else recommended your physiotherapy because it's very good ಅಂತ. ಸೊ ವಿ ವಾಂಟೆಡ್ ಟ್ರೈ ಇಟ್ ಔಟ್. ಇಟ್ ವಾಸ್ ವೆರಿ ಗುಡ್. ಲೈಕ್ ಇನಿಷಿಯಲಿ ಅಮ್ಮ ನಂಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ಅಂತ. ಲೈಕ್ ಅಜ್ಜಿಗೂ ಡೌಟ್ ಇತ್ತು, ಲೈಕ್ ಸೆಕೆಂಡ್ ಫಸ್ಟ್ ಟೈಮ್ ಅಪೋಲೋ ಡಿಸ್ಚಾರ್ಜ್ ಆದ ತಕ್ಷಣ ವಿ ಹ್ಯಾಡ್ ಟ್ರೈಡ್ ಔಟ್ ಒನ್ ಮೋರ್ ಫಿಸಿಯೋಥೆರಪಿ, ಬಟ್ ಇಟ್ ಇಸ್ ನಾಟ್ ಲೈಕ್ ಅಷ್ಟು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಮತ್ತು ಬ್ಯಾಂಗ್ಳೂರ್ ಕೂಡ ಹೋಗಿ ಬಂದಿದ್ವಲ್ಲ, ಸೊ ಅದು ಕೂಡ ಇಂಪ್ರೂವ್ಮೆಂಟ್ ಆಗಿಲ್ಲ. ಸೊ ವಿ ವಾಂಟೆಡ್ ಟು ಟ್ರೈ ಸಮಥಿಂಗ್ ಎಲ್ಸ್ ವಿಚ್ ಹ್ಯಾಡ್ ಲೈಕ್ ವಿಚ್ ಗೇವ್ ಅಸ್ ರಿಸಲ್ಟ್ಸ್, ಆ್ಯಕ್ಚುಲಾಗಿ ರಿಸಲ್ಟ್ಸ್ ಕಾಣಬೇಕಿತ್ತು. ಸೊ ವಿ ಫೆಂಟ್ ಇಟ್ ವೆರಿ ವೆರಿ ಲೈಕ್ ಯೂಸ್ಫುಲ್ ಅನ್ನೋದಕ್ಕಿಂತ ಅಂದರೆ ರಿಸಲ್ಟ್ಸ್ ಗೊತ್ತಾಗ್ತಿದೆ ನಮಗೆ. ಲೈಕ್ ಇಟ್ಸ್ ಬೀನ್ ಲೈಕ್ ಆಲ್ಮೋಸ್ಟ್ ಲೈಕ್ 1.5 ಮಂತ್ ಅನ್ಸುತ್ತೆ, ಬಟ್ ಅಷ್ಟರಲ್ಲೇ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಗೊತ್ತಾಗ್ತದೆ. ಅದೇ ನಾನು ಅಮ್ಮಂಗೆ ಹೇಳ್ತಾ ಇದ್ದೆ, ಪ್ರಾಬ್ಲಿ ನಾವು ಇದನ್ನೇ ಫಸ್ಟ್ ಮಾಡಿಸ್ಬಿಡ್ಬೇಕಿತ್ತು, ಲೈಕ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಆಗಬೇಕಿತ್ತು, ಬಿಕಾಸ್ ಇನಿಷಿಯಲ್ ಆಗಿ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತಲ್ಲ. ಸೊ ಮೇ ಬಿ ನಾವು ಫಸ್ಟೇ ಇದನ್ನು ಹಿಂಗೆ ಯಾಕೆ ಸಿಕ್ಕಿಲ್ಲ ಅಂತ ನಾನು ಅಮ್ಮಂಗೆ ಅದನ್ನೇ ಹೇಳ್ತಾ ಇದ್ದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ದ ವೇ ಶಿ ಈಸ್ ರಿಕವರಿಂಗ್ ಆಲ್ಸೋ, ವಿ ಆರ್ ವೆರಿ ಹ್ಯಾಪಿ ವಿತ್ ಇಟ್. ಬಿಫೋರ್ ಆ್ಯಕ್ಚುಲಿ ರಿಫ್ಲೆಕ್ಸಸ್ ಕೂಡ ಅಷ್ಟು ಇರಲಿಲ್ಲ. ರಿಫ್ಲೆಕ್ಸಸ್ ಲೈಕ್ ಮೇಜರ್ ನಡೆಯೋದು ಬಿಟ್ಟು ಮೈನರಾಗಿ ರಿಫ್ಲೆಕ್ಸಸ್ಸು, ಪೇಯ್ನ್ ಸೆನ್ಸೇಷನ್ ಅಷ್ಟೇ ಇದ್ದಿದ್ದು, ಬೇರೆ ಏನೂ ಇದ್ದಿದ್ದಿಲ್ಲ. ಆ್ಯಂಡ್ ಆ್ಯಕ್ಚುಲಿ ನಿಮ್ಗೆ ಸ್ಟಾರ್ಟ್ ಆದಮೇಲೆ ಗೊತ್ತಾಗಿದೆ ದಟ್ ಅವ್ರದ್ದು ಶೋಲ್ಡರ್ ಸ್ವಲ್ಪ ಡಿಸ್ಲೊಕೇಟ್ ಆಗಿದೆ ಅಂತ, ಅದಾದಮೇಲೆ ಗೊತ್ತಾಗಿದ್ದು. ಸೊ ಇವನ್ ದಟ್ ವಾಸ್ ಲೈಕ್ ಅನ್ನೋಟಿಸಬಲ್ ಅವಾಗ ಅದ್ರದ್ದು. ಮತ್ತು ಇವಾಗ ಸ್ವಲ್ಪ ಶೀಸ್ ಲೈಕ್ ವಾಕಿಂಗ್, ಶಿ ಹ್ಯಾಸ್ ದಟ್ ಕಾನ್ಫಿಡೆನ್ಸ್ ನಾವು ದಟ್ ಶಿ ಕ್ಯಾನ್ ಗೋ ಹೋಮ್ ಬ್ಯಾಕ್ ಅಂತ. ಫಸ್ಟ್ ಅದು ಇರಲಿಲ್ಲ ಅವರಿಗೆ. ಸೊ ಶಿ ಈಸ್ ಏಬಲ್ ಟು ವಾಕ್ ನೌ. that's very useful. Right hand ashte, she's trying to do, but eventually it will come. She's trying also. It's good. She's able to walk. ಸ್ವಲ್ಪ ಮಾಡ್ತಾರೆ, ಕುತ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಫಸ್ಟ್ ಕುತ್ಕೊಳ್ತಾನೂ ಇರಲಿಲ್ಲ ಅವರು, ತುಂಬ ಹೊತ್ತು ಕುತ್ಕೊಳ್ಳೋಕೆ ಆಗ್ತಿರಲಿಲ್ಲ. ಇವಾಗ ಶಿ ವಾಂಟ್ಸ್ ಟು ಸಿಟ್, ಶಿ ಸಿಟ್ ಫಾರ್ 2 hours and all. ಬೆಳಗ್ಗೆ ಸ್ವಲ್ಪ ಹೊತ್ತು, ಮಧ್ಯಾಹ್ನ ರಾತ್ರಿ ಎಲ್ಲ ಕುತ್ಕೊಳ್ತಾರೆ, ಸ್ವಲ್ಪ ನಡೀತಾ ಇದ್ದಾರೆ, ಮತ್ತು ಅವರೇ ಓನಾಗಿ ರೌಂಡ್ಸ್ ಮಾಡ್ತಾರೆ, ಕೌಂಟಿಂಗು, ಫಿಂಗರ್ಸು ಸ್ವಲ್ಪ ಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಫಸ್ಟ್ ಆ್ಯಕ್ಚುಲಿ ಏನೂ ಆಗ್ತಿರ್ಲಿಲ್ಲ. ಸೊ ಅದು ತುಂಬ ಮೇಜರ್ ಇಂಪ್ರೂವ್ಮೆಂಟ್ ಆಗಿದೆ. ವೆರಿ ಗುಡ್. ನಮ್ಮಮ್ಮ ಹೇಳ್ತಾರೆ ಬೇಗನೆ ಬರ್ತಾರೆ, ಕರೆಕ್ಟಾಗಿ 3:30ಗೆ ಬಂದಿರ್ತಾರೆ ಅವರು. ವೆರಿ ಪಂಕ್ಚುಯಲ್, ಲೈಕ್ ಫುಲ್ A*, 10 on 10 ಥರ ಇದೆ. ಆ್ಯಂಡ್ ವೆರಿ ಪ್ರೊಫೆಷ್ನಲ್, ಎಸ್ಪೆಷಲಿ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಪಂಕ್ಚುಯಲ್ ಆಲ್ಸೋ. ಲೈಕ್ ದ ವೇ ಯು ಇಂಟ್ರಾಕ್ಟ್ ವಿತ್ ಮೈ ಅಜ್ಜಿ, ಲೈಕ್ ಈವನ್ ಶಿ ಟೆಲ್ಸ್ ಮಿ ವೆನ್ ಶಿ ಕಾಲ್ಸ್, it's very useful, because like just doing physiotherapy is no use unless you talk with a patient. So because you're doing that, she feels very connected to you also, so that she is very waiting actually. ಬೆಳಿಗ್ಗೆ ಕಾಲ್ ಮಾಡಿದಾಗ ಹೇಳ್ತಿರ್ತಾರೆ, ಯಾಕೋ ಬಂದಿಲ್ಲ ಇವತ್ತು, ಅವರು ಆಮೇಲೆ ಬರ್ತಾರಂತೆ, ಸಂಜೆ ಬರ್ತಾರಂತೆ ಅಂತ. ಲೈಕ್ ಶಿ ಇಸ್ ವೆರಿ ವೇಟಿಂಗ್ ಇಟ್ಕೊಂಡು ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಮ ಫಿಸಿಯೋಥೆರಪಿಗೆ. ಸೊ ಅದು ವೆರಿ ಯೂಸ್ಫುಲ್ ಅನಿಸ್ತು. Sure. Already, I think my mom is like already telling to her friends also. Like yeah, we very much recommend to other people also. It's very good. We trust Take Care Physiotherapy very much. Like we are very happy with the results also, because like we initially thought like ad improvement ashtu agalla anta, but it was very improvement agide, and we trust it a lot, and we do recommend it to other people also, and we have been recommending it also. If you guys want like really good results, you can see my Ajji like walking and all. Yeah, very much satisfied.